ನಮಸ್ತೆ ಎಲ್ಲರಿಗೂ. ನಾನಿಲ್ಲಿ 1 ಅವರ್ದು ನನ್ನ ಫಸ್ಟ್ ಟೈಮ್ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ರೊಟೀನ್ ಅಂದರೆ ಇದು ಜಸ್ಟ್ ತುಪ್ಪ ಕಾಸುವಾಗ ಬರೀ ಅಲ್ಲೇ ನಿಂದ್ರೋಕಿನ ಬೇರೆ ಕೆಲಸಗಳು ಇರುತ್ತಲ್ಲ, ಅದನ್ನ ಹೇಗೆ ಫಿನಿಷ್ ಮಾಡ್ಕೋಬೋದು ಅಲ್ಟರ್ನೇಟ್ಸ್ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಪ್ಪ ಕಾಸೋದು ಎಲ್ಲ ತೋರಿಸಿದ್ದೀನಿ. ನಾನು ಆಲ್ರೆಡಿ ಮಜ್ಜಿಗೆ ಮಾಡೋದು ತೋರಿಸಿದ್ದೆ. ಸೊ ಆ ಬೆಣ್ಣೆ ತೆಗೆದಿರೋದು ಈ ಥರ ಉಪ್ಪು ಹಾಕಿ ತೊಳ್ಕೊಬೇಕು. ಅದು ಆರ್ಗ್ಯಾನಿಕ್ ಉಪ್ಪಾಗಿರೋದ್ರಿಂದ ಕಲರ್ ಹಂಗಿದೆ. ನೀವು ಕೆಲವೊಬ್ರು ಬೆಣ್ಣೆ ತೊಳೆಯಲ್ಲ, ಬಟ್ ನಾವು ತೊಳಿತೀವಿ. 5-6 ಸರಿ ತೊಳಿಬೇಕು, ಇಲ್ಲಾಂದರೆ ಅದು ಹುಳಿ ವಾಸನೆ, ತುಪ್ಪ ಸಹ ಚೆನ್ನಾಗಿರಲ್ಲ. ನೋಡಿ, ಅದು ನೀರು ಗಿಡಕ್ಕಾದ್ರೆ ಹಾಕಿ ಇಲ್ಲ ಚೆಲ್ಲಿ 5-6 ಸರಿ ತೊಳಿಲೇಬೇಕು ನೀವು, ಇಲ್ಲಾಂದರೆ ಹುಳಿ ವಾಸನೆ, ತುಪ್ಪ ಮರಳು ಬರಲ್ಲ. ಬೆಣ್ಣೆ ಮಾಡಿರೋ ಮಜ್ಜಿಗೆನ ಚೆಲ್ಲಬೇಡಿ, ಅದು ಕುಡಿಯೋದಕ್ಕೆ ಅದೇ ಯೋಗ್ಯವಾಗಿದ್ದು. ಫ್ಯಾಟ್ ಎಲ್ಲ ಇರಲ್ಲ. ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಇಟ್ಟರೆ ಆಯಿತು. ನಾವು ಈ ರೀತಿ ಬೆಣ್ಣೆ ಮಾಡಿದ ದಿವಸ ಬೆಣ್ಣೆ ತಗೊಂಡ್ಬಿಡ್ತೀವಿ. ಅವತ್ತು ಎಷ್ಟಾಗುತ್ತೋ ಅಷ್ಟು ಚಟ್ನಿ ಅದ್ರ ಜೊತೆ ತಿಂತೀವಿ. ಇಲ್ಲ ಸ್ಯಾಂಡ್ವಿಚ್ಚು ಚಪಾತಿಗೆಲ್ಲ ನಾವು ಇದೇ ಹಾಕೋದು. ಔಟ್ಸೈಡ್ ನಾವು ಪರ್ಚೇಸ್ ಮಾಡಲ್ಲ. ಈ ರೀತಿ ನೀರು ಹಾಕಿ ಇಡೋದ್ರಿಂದ ಬೆಣ್ಣೆ ಸ್ಮೆಲ್ ಬರಲ್ಲ. ಔಟ್ಸೈಡ್ ತಂದರೂ ನೀವು ನೀರು ಹಾಕಿ ಈ ಥರ ಒಂದು ಬಾಕ್ಸಲ್ಲಿ ಇಟ್ಬಿಡಿ. ನಿಮ್ಗೆ 1 ವೀಕ್ 15 ಡೇಸ್ ಆದರೂ ಬೆಣ್ಣೆ ಸ್ಮೆಲ್ ಬರುತ್ತಲ್ಲ, ಅದು ಬರಲ್ಲ. ಮಜ್ಜಿಗೆಯನ್ನು ಈ ರೀತಿ ಕೈ ಆಡಿಸಿ ಉಗುರು ಬೆಚ್ಚಗಾದರೆ ಸಾಕು. ಅಷ್ಟು ಮಾಡಿದರೆ ನಿಮಗೆ ಹುಳಿ ಅಥವಾ ಏನಾದ್ರು ಸ್ಮೆಲ್ ಇದ್ದರೆ, ಇನ್ನೂ ಫ್ಯಾಟ್ ಇದ್ದರೆ ಕರಗುತ್ತೆ. ಮಜ್ಜಿಗೆ ಸಪ್ಪಗೆ ಚೆನ್ನಾಗಿರ್ತದೆ. ಮಜ್ಜಿಗೆ ಮಾತ್ರ ಬೆಸ್ಟ್. ಇದೇ ರೀತಿ ಕುಡೀರಿ ನೀವು. ನೋಡಿ, ನಾನು ಕಿಚನ್ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇಷ್ಟಿಷ್ಟೇ ಪಾತ್ರೆ ನಾನು ತೊಳೆದು ಇದರಲ್ಲಿ ಹಾಕ್ತೀನಿ. ಕಿಚನ್ ಗ್ಯಾಸ್ ಕಟ್ಟೆ ಚಿಕ್ಕದಿರೋದ್ರಿಂದ ಪಾತ್ರೆನ ನಂಗೆ ಸ್ಟೋರ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನನಗೆ ಆಗಾಗ ಏನು ಬೆಣ್ಣೆ ಮಾಡಿದ್ದೆ ನೋಡಿ, ಇಮಿಡಿಯೇಟ್ ಬಿಸಿನೀರು ಇತ್ತಲ್ಲ ತೊಳೆದ್ಬಿಟ್ಟೆ. ಸೊ ನೀವು ಇದೇ ಥರ ಇಮಿಡಿಯೇಟ್ ಈಗ ಒರೆಸೋದೇ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಬೆಣ್ಣೆ ಎಲ್ಲ ನೀರು ಚೆಲ್ಲಿತ್ತಲ್ಲ ಆವಾಗಲೇ ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಇದೆ ಆಲ್ರೆಡಿ. ಸಿಂಕ್ ನಳಗಳು ಎಷ್ಟು ಗಲೀಜಾಗಿರ್ತವೆ. ಸೊ ಅದನ್ನು ಹೇಗೆ ನಾವು ಅಟ್ಲೀಸ್ಟ್ 1-2-3 ಸರಿ ತೊಳೆದ್ರೆ ನೀಟಾಗಿರುತ್ತೆ. ಈ ಥರ ಸ್ವಲ್ಪ ಸೋಪಿನ ಪುಡಿ ಹಚ್ಚಿ ಲಿಕ್ವಿಡ್ ಏನಿರುತ್ತೋ ಅದನ್ನ ಯೂಸ್ ಮಾಡೋದು. ಈ ರೀತಿ ವಾಶ್ ಮಾಡೋದ್ರಿಂದ ಸಿಂಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬ್ರಷ್ ಇಟ್ಕೊಳ್ಳಿ. ಗಿಡ್ಜಸ್ ಎಲ್ಲ ಇರ್ತಾವಲ್ಲ, ಕಪ್ಪಿಂದಾಗಿರ್ಬೋದು, ಮಿಕ್ಸಿದು ಅಥವಾ ಯಾವುದೇ ಪ್ಲೇಟ್ಸು ಈ ಥರ ಅದರಲ್ಲೆಲ್ಲ ನಮಗೆ ಸ್ಕ್ರಬ್ಬಲ್ಲೆಲ್ಲ ತೊಳೆಯೋಕ್ಕಾಗಲ್ಲ. ಸೊ ಬ್ರಷ್ ಆದರೆ ಈಸಿ ಕ್ಲೀನ್ ಆಗುತ್ತೆ, ಕಲೆ ಆಗಲ್ಲ. ನಾನು ಕಿಚನಲ್ಲಿ ಇಷ್ಟೇ ಪುಟ್ಟಿ ಇಟ್ಕೊಂಡಿರ್ತೀನಿ. ಸಣ್ಣ ವೇಸ್ಟ್ ಇರುತ್ತಲ್ಲ ಅದನ್ನು ಹಾಕಿ ನಾನು ಆಗಾಗ್ಗೆ ಚೆಲ್ತೀನಿ. ಅದು ಇಲ್ಲಾಂದರೆ ಹುಳ ಎಲ್ಲ ಆಗಿ ಸ್ಮೆಲ್ ಆಗಿಬಿಡುತ್ತೆ ಅಂತ ಅಷ್ಟೇ. ಮತ್ತು ನೆಕ್ಸ್ಟ್ ಯಾವ್ದಾದ್ರು ವೇಸ್ಟ್ ಕವರ್ನ ಹಾಕಿ ಮತ್ತೆ ಚೆಲ್ತೀನಿ. ಇದರಿಂದ ತೊಳೆಯೋದು ತಪ್ಪುತ್ತೆ ಪಾತ್ರೆ ಅಂತ ಅಷ್ಟೇ. ತುಪ್ಪನ ಮತ್ತೆ ಕೈ ಆಡಿಸ್ತಿರ್ಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ, ಮರಳು ಬರಲ್ಲ. ಈ ಥರ ಸ್ಪೂನ್ ಎಲ್ಲ ನಾನು ಇಲ್ಲೇ ಸ್ಟೋರ್ ಮಾಡಿರ್ತೀನಿ. ನನ್ನ ಮಕ್ಕಳು ಆ ಕಡೆ ಈ ಕಡೆ ಮಾಡ್ತಾ ಇರ್ತಾರೆ. ಬಟ್ ಓಕೆ, ನಾವು ಹಂಗೆ ಮ್ಯಾನೇಜ್ ಮಾಡ್ಕೊತಿರ್ತೀನಿ ಆ ಕಡೆ ಈ ಕಡೆ ಅಂತ. ಇವೆಲ್ಲ ಸ್ಮಾಲ್ ಅವರಿಗೋಸ್ಕರನೇ ಇಟ್ಟಿದ್ದೀನಿ. ನಾವು ತುಪ್ಪಕ್ಕೆ ವೀಳ್ಯದೆಲೆ ಮತ್ತು ಉಪ್ಪು, ಕರಿಬೇವು, ಏಲಕ್ಕಿ, ಲವಂಗ ಹಾಕ್ತೀವಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಪು ಮತ್ತು ಬಾಸುಮತಿ ಹಾಕಿದರೆ ಹಾಕಿ ಸ್ಮೆಲ್ ಎಷ್ಟೋ ದಿನದ ಮಟ್ಟಿಗೂ ಚೆನ್ನಾಗಿ ಅನಿಸುತ್ತೆ ಸ್ಮೆಲ್. ತುಪ್ಪ ವಾಸನೆ ಬರುತ್ತಲ್ಲ, ಅದು ಬರಲ್ಲ. ನಾನು ಚೆಕ್ ಮಾಡ್ತಾ ಇರ್ತೀನಿ. ನನಗೆ ಏನೇ ಕೆಲಸ ಮಾಡಿದರೂ ಅಟ್ಲೀಸ್ಟ್ 5-10 ಮಿನಿಟ್ಸ್ಗೆ ನನ್ನ ಮಕ್ಕಳು ಏನು ಮಾಡ್ತಾರೆ ಅಂತ. ನೋಡಿ, ಎಲ್ಲ ಚೆಲ್ಲೇ ಬಿಟ್ಟಿರ್ತಾರೆ. ನಾನು ಹೋಗೋಷ್ಟ್ರಿಗೆ ಏನಾದರೂ ಒಂದಿರುತ್ತೆ ಅವ್ರದ್ದು. ಸೊ ಅದನ್ನು ನಾನು ಹೀಗೆ ಒಂದೊಂದೇ ಎತ್ತಿ ಮೇಲೆ ಇಟ್ಟು ಆಯಾ ಪ್ಲೇಸಿಗೆ ಅವನು ಇಟ್ಬಿಟ್ರೆ ನಿಮಗೆ ಕೆಲಸನೂ ಈಸಿ ಆಗುತ್ತೆ. ನೋಡಿ, ಬಟ್ಟೆ ಒಣಗಾಕ್ತಾ ಇದ್ದೀನಿ. ತುಪ್ಪ ಕಾಸೋಕೆ ಇಟ್ಟಿದ್ದೆ ಅಲ್ಲಿ, ಪಾತ್ರೆ ಸಹ ತೊಳೆದೆ. ಇವಾಗ ಬಟ್ಟೆ ಇತ್ತು, ಒಂದು ಸೈಡ್ ಒಣಗಾಕಿ ಇನ್ನೊಂದು ಸೈಡ್ ಒಣಗಾಕಕ್ಕೆ ಹೋಗ್ತಾಯಿದ್ದೀನಿ. ಇದು ಬಟ್ಟೆ ನೋಡಿ ಎಷ್ಟು ನೀಟಾಗಿ ಒಣಗಾಕ್ಬಿಡುತ್ತೆ ಅಂದರೆ ಕಡಿಮೆ ಜಾಗ ಇರೋರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಇದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾರ್ಕೆಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ, ಚಲೋ ಕ್ವಾಲಿಟಿ ತೊಗೋರಿ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಈ ಸೈಡ್ ಒಂದಿದೆ ನಮ್ಮದು. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಹಾಕೋಕ್ಕೆ ಬಂದೆ. ನನ್ನ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ ನನಗೆ ಈ ಥರ ಸಣ್ಣ ಪುಟ್ಟದ್ದು ಎಲ್ಲ. ಇವಳು ತುಂಬ, ಇವಾಗ ನೋಡಿದ್ರಲ್ಲಿ ವೀಡಿಯೋದಲ್ಲಿ ಆ ಮಗು ತುಂಬ ಕಿಡಿಗೇಡಿ ಇದೆ.
ಸೊ ಅವಳನ್ನೇ ಕಾಯೋದೇ ಒಂದು ಕಷ್ಟ. ನಾನು ಈ ಒಣ ಬಟ್ಟೆನ ಒಂದು ಈ ಬಾಸ್ಕೆಟಲ್ಲಿ ಡಂಪ್ ಮಾಡಿಟ್ಟಿರ್ತೀನಿ. ಅನುಕೂಲ ಆದಾಗೆ ನಾನು ಮಡ್ಸ್ಕೋತೀನಿ, ಅಥವಾ ಮಕ್ಕಳಿಗೆ ಓದಿಸ್ತಾ ಬೇರೆ ಏನಾದ್ರು ಕೆಲಸ ಮಾಡ್ತಾ. ನೋಡಿ ಮನೆ ನೀಟಾಗೇ ಇರುತ್ತೆ, ಏನು ಆ ಕಡೆ ಈ ಕಡೆ ಆಗೋಲ್ಲ. ನಾವು ಸುಮ್ಮನೆ ಅಡ್ಡಾಡ್ತಿರ್ತೀವಿ, ಒಂದು ಅದರ ಸಾಮಾನು ಎತ್ತಿ ಅಲ್ಲಿಟ್ಬಿಟ್ರೆ ಆಯಿತು. ನಾವೇ ಬೇಜಾರು ಮಾಡಿ ನೋಡಿ, ಎಲ್ಲ ಎಲೆ ಎಸ್ತಿದ್ದಾಳೆ. ತುಪ್ಪ ಕಾಸಕ್ಕಂತ ತೆಗೆದಿದ್ದೆ, ಅವಳೆಲ್ಲ ಎಲೆ ಎಸ್ತಿದ್ಲು. ಇವಾಗ ಬಟ್ಟೆ ಒಣಗಕ್ಕೆ ಆಯ್ತಲ್ಲ, ಬಕೆಟನ್ನು ಆಯಾ ಪ್ಲೇಸಿಗೆ ಇಡ್ತಾಯಿದ್ದೀನಿ. ಅಲ್ಲಿ ಬಾತ್ರೂಮಲ್ಲಿ ಹೋದಾಗ ಒಂದು ಸರಿ ಚೆಕ್ ಮಾಡ್ಕೊಂಬಿಡ್ತೀನಿ. ಅಂದರೆ ಏನಾದರೂ ಮಕ್ಕಳು ಏನಾದ್ರು ಗಲೀಜು ಮಾಡಿ ಬಂದಿದ್ದರೆ, ಅಥವಾ ಎಲ್ಲರೂ ಸಾಮಾನು ಹಾಕಿರ್ತಾರೆ ನೋಡಿ, ಈ ಥರ ತೆಕ್ಕೊಂಡು ಬಂದರೆ ಆಯಿತು. ಒಬ್ಬಳು ಮಲಗಿದ್ದಾಳೆ, ಇನ್ನೊಬ್ಳು ಆಟ ಆಡ್ತಾ ಇದ್ದಾಳೆ. ನೆಕ್ಸ್ಟು ನಾನು ಇನ್ನೊಂದು ರೂಮಿಗೆ ಹೋಗಿ ಚೆಕ್ ಮಾಡಿದೆ. ಎಲ್ಲ ಏನೇನು ಆ ಕಡೆ ಈ ಕಡೆ ಆಗಿರುತ್ತಲ್ಲ ಅದೆಲ್ಲ ಇಟ್ಟು, ಮಕ್ಕಳಂದಮೇಲೆ ಎಲ್ಲ ಚೆಲ್ತಾನೆ ಇರ್ತಾರೆ. ನಾವು ತಾಯಂದರು ಇಷ್ಟಿಷ್ಟೇ ಮಾಡಿಕೊಂಡ್ರೆ ನಮಗೂ ಹೆವಿ ಆಗೋಲ್ಲ. ಸಡನ್ಲಿ ಯಾರೋ ಗೆಸ್ಟ್ ಬರ್ತಾರೆ, ಯಾವಾಗ ಬೋರ್ ಅನ್ಸಲ್ಲ ಕೆಲಸ ಮಾಡೋಕ್ಕೆ, ಇಮಿಡಿಯೇಟ್ ಅಡುಗೆ ಮಾಡಿದರೆ ಆಯಿತು. ಬರೀ ಈ ಥರದ್ದೇ ಕ್ಲೀನಿಂಗ್ ಇಟ್ಕೊಂಡ್ಬಿಟ್ರೆ ಇಂಟ್ರೆಸ್ಟು ಬರೋಲ್ಲ. ಯಾರಾದರೂ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ ಈ ಟೈಮಲ್ಲಿ. ಐರನ್ ಬಾಕ್ಸ್ನ ನೆಲಕ್ಕೆ ಹಚ್ಚಿಡಬೇಡಿ. ಈ ಥರ ಸ್ಟ್ಯಾಂಡ್ ಎದ್ದು ನಿಲ್ಲಿಸಿ ಇದನ್ನು. ನಂಗೆ ಗಿಡಗಳು ಅಂದರೆ ತುಂಬ ಇಷ್ಟ. ನನ್ನ ಮಗಳು ಚೂಡ್ತಾ ಇರ್ತಾಳೆ, ಆದರೂ ನಾನು ಎಲ್ಲೋದ್ರೂ ನಂಗೆ ಗಿಡ ಇಷ್ಟ ಅಂತ ಗಿಡ ತರ್ತಾ ಇರ್ತೀನಿ. ಯಾರ ಮನೆಗೆ ಹೋಗಲಿ, ಎಲ್ಲಿ ಮಾರ್ಕೆಟಿಗೆ ಹೋಗಲಿ, ಸ್ವಲ್ಪ ನನಗೆ ಭಾಳ ಇಷ್ಟ ಗಿಡ ಅಂದರೆ. ನಾನು ಆಗಾಗ ತೊಗೊಂಬಂದು ಈ ಥರ ಮಾಡ್ತಾಯಿರ್ತೀನಿ. ನನಗೆ ಟೈಮು ಸ್ವಲ್ಪ ಬೇರೆ ಕೆಲಸಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು. ಈ ಕೆಲಸ ಮಾಡಿ ಮೈಂಡ್ ರಿಲ್ಯಾಕ್ಸ್ ಕೂಡ ಆಗುತ್ತೆ. ನೋಡಿ, ಇದೊಂದು ಕಿಡಿಗೇಡಿ ಕೆಲಸ ಮಾಡಿಬಿಟ್ಟಿದ್ಲು. ದೇವ್ರ ಮನೆಗೆ ಹೋಗಿ ಕರ್ಪೂರ ಎಲ್ಲ ಮನೆ ತುಂಬ ಚೆಲ್ಲೋಗಿದ್ಲು. ಮತ್ತು ಅದನ್ನ ಕ್ಲೀನ್ ಮಾಡಿ ಹ್ಯಾಂಡ್ ವಾಶ್ ಮಾಡ್ತಿದ್ದಾಳೆ. ಇವಳದಂತೂ ಎಷ್ಟು ಕಿಡಿಗೇಡಿ ಕೆಲಸ ಅಂದರೆ, ಜಸ್ಟ್ ನಾನು ತೋರಿಸೋದು 1 hour ಅಷ್ಟೇ. ಅಲ್ಲಿ ಪಾಟ್ ಬೀಳ್ಸ್ಕೊಂಡಿದ್ದಾಳೆ ನೋಡಿ. ನಾನಿಲ್ಲಿ ವಾಶ್ ಮಾಡಿ ಆ ಕರ್ಪೂರ ಇಟ್ಟು ಬರೋಷ್ಟಿಗೆ ಪಾಟ್ ಬೀಳ್ಸ್ಕೊಂಡಿದ್ಲು. ಅವಳನ್ನೆಲ್ಲ ರಂಸಿ ಬರೋಷ್ಟಿಗೆ ತುಪ್ಪ ಇಷ್ಟ ಆಗಿತ್ತು. ಮಧ್ಯಾಹ್ನದ ಅಡುಗೆ ನೋಡಿ, ಮಜ್ಜಿಗೆ ಸಾರು, ಚಟ್ನಿ ನಮ್ಮ ಮನೇಲಿ ಬೇಕು, ಪಲ್ಯ ಮತ್ತು ಸಾಂಬಾರು ಮಾಡಿದ್ದೆ. ನಾನು ಸ್ವಲ್ಪನೇ ಮಾಡೋದು, ಇಬ್ಬರಿಗೆ ಅಲ್ಲ ಅಂತ. ಮಕ್ಕಳು ಸ್ವಲ್ಪನೇ ತಿನ್ನೋದು. ಸೊ ಬಿತ್ತನ್ ಕಾಲ ಮೇಲೆ, ಅಯ್ಯೋ ಶಿವ, ಅಲ್ಲಿ ಬಿತ್ತು ಬಂಗಾರ. ಅಲ್ಲೆಲ್ಲ ರಮಿಸಿ ಬರೋಷ್ಟಿಗೆ ಇಷ್ಟೊತ್ತಾಯಿತು. ಮಜ್ಜಿಗೆ ನೀರು ನೋಡಿ ನಿಂತಿರುತ್ತೆ. ಇದನ್ನು ಗಿಡಕ್ಕೆ ಹಾಕ್ಕೊಳ್ಳಿ ನೀವು, ಗಿಡನೂ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಕಾಲು ಅಂತಲೇ ಇದ್ಲು ಅವಳು. ನೀರು ಹಾಕಿ ಮತ್ತೆ ಈ ರೀತಿ 2-3 ಸಲ ನೀರು ಚೆಲ್ಲಿ ಇಟ್ಟರೆ ಮಜ್ಜಿಗೆ ಚೆನ್ನಾಗಿರುತ್ತೆ. ಒಂದು 4 days ಕುಡಿಬೋದು ನೀವು. ನೀರು ಖಾಲಿಯಾಗಿತ್ತು. ನಾನು ಈ ಥರ ಗಡಿಗೆ ನೀರೇ ಜಾಸ್ತಿ ಯೂಸ್ ಮಾಡೋದು, ಫ್ರಿಜ್ ನೀರು ಯೂಸ್ ಮಾಡಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಂದರೆ, ಅದನ್ನು ಖಾಲಿ ಆಗೋಕ್ಕೆ ಬಿಡಲ್ಲ. ಎಷ್ಟೆಷ್ಟು ಫಿಲ್ ಆಗುತ್ತೋ ಅಷ್ಟೆಷ್ಟು ವಾಪಸ್ ತುಂಬಿಡ್ತೀನಿ. ಇದು 4-5 ವರ್ಷ ಆಯಿತು. ಸೊ ಈ ಥರ ಬಿಳಿ ಆಗಿಬಿಟ್ಟಿದೆ ಗಡಿಗೆ. ಫಿಲ್ಟರ್ ನೀರನ್ನ ಅದಕ್ಕೆ ಹಾಕಿಟ್ಟಿರ್ತೀನಿ ನಾನು. ಸೊ ಮಕ್ಕಳು ಎಲ್ಲರಿಗೂ ಈಸಿಯಾಗಿ ಕುಡಿಬೋದು ಅಂತ ಅಷ್ಟೇ. ತುಪ್ಪ ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲ ತಳ ಹಿಡಿದು ಬಿಡುತ್ತೆ. ಏನಮ್ಮ ಅದು? ಏನದು? ಥ್ಯಾಂಕ್ ಯು.
ತುಪ್ಪ ಸೋಸಕ್ಕೆ ತಂದೇನ ನೋಡಿ. ಎಲ್ಲ ಪಾತ್ರೆನೂ ನೀರು ಒಣಗೋಯ್ತು, ಒರೆಸೋದು ಕೂಡ ತಪ್ಪಿತ್ತು. ಇಷ್ಟಿಷ್ಟೇ ನೀವು ಕೆಲಸ ಮಾಡ್ಕೊಂಡ್ರೆ, ನಾವು ನಿಂಬೆಹಣ್ಣು ಹಾಕಿ ಸ್ಕ್ರಬ್ಬಲ್ಲಿ ಈ ಥರ ಇಟ್ಟರೆ ಪಾತ್ರೆ ಅಷ್ಟು ಶೈನಿಂಗ್ ಬರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ. ಸ್ಮಾಲ್ ಇವ್ರಿಗೆಲ್ಲ ಬೇಕಾಗುತ್ತಲ್ಲ ಮಕ್ಕಳಿಗೆ. ಸೊ ನಾನು ಈ ಥರ ಇಟ್ಟಿರ್ತೀನಿ. ಬಾಕ್ಸ್ ಎಲ್ಲ ಇಟ್ಕೊಂಡಿದ್ದೆ ಮುಂಚೆ, ಅದೆಲ್ಲ ಮುರಿದಾಕಿದ್ರು ಇವರು, ಇಲ್ಲ ಚೆಲ್ತಾರೆ ಅದರಲ್ಲಿ. ಸೊ ಬೆಸ್ಟ್ ಅಂದರೆ ಯೂಸ್ ಆ್ಯಂಡ್ ಥ್ರೋ ಒಂದು ಪೇಪರ್ ಹಾಕಿದರೆ ಮಂತ್ಲಿ ಒನ್ಸ್ ಚೇಂಜ್ ಮಾಡ್ಬೋದು ಅಂತ. ಸಿಂಕಲ್ಲಿ ಕೆಳಗೆ ನಾನು ಹಂಚಿಟ್ಕೊಂಡಿರ್ತೀನಿ. ಏನಾದರೂ ಒಂದೊಂದು ಈ ಥರ ಇದ್ದರೆ ಅದು ನೀರನಿ ಒರೆಸಿ ನೀವು ಇಟ್ಕೋಬೋದು. ನೋಡಿ ಇಲ್ಲ ಆಲ್ರೆಡಿ ಆಟ ಆಡ್ತಾ ಇದ್ದಾಳೆ ಹೋಗಿ ಮ್ಯಾಚ್ ಬಾಕ್ಸ್ ಎಲ್ಲ ಚೆಲ್ಲಿ. ದೇವ್ರ ಮನೆ ಅಂದರೆ ಅವಳಿಗೆ ಏನು ಹುಚ್ಚೋ ಗೊತ್ತಿಲ್ಲ, ಎಲ್ಲನೂ ಚೆಲ್ಲಿಡ್ತಾಳೆ. ಕುಂಕುಮ ಅದು ಎಲ್ಲ, ದೀಪ ಎಣ್ಣೆ ಚೆಲ್ಲೋದು, ಎಷ್ಟು ಕಿಡಿಗೇಡಿ ಅವಳು ಈ ಮಗು ಅಂದರೆ ಹೇಳ್ಬಾರ್ದು. ನಾನು ಈ ಥರ ವೇಸ್ಟ್ ಬಾಕ್ಸ್ ಬರ್ತದಲ್ಲ, ಯಾವುದಾದ್ರೂ ಗಿಫ್ಟಿಂದ ಆಗಿರ್ಬೋದು, ಇಲ್ಲ ಆರ್ಡರ್ ಮಾಡಿರ್ತೀರ ಪೇಸ್ಟು ಈ ಥರದ್ದು, ಅದರಲ್ಲಿ ನಾನು ಇಟ್ಕೊಂಡಿರ್ತೀನಿ. ಯಾಕಂದರೆ ಬಾಕ್ಸೆಲ್ಲ ಇಟ್ಟರೆ ತೊಳಿಕೋತ ಇರಬೇಕು. ಇದಾದರೆ ವಾಪಸ್ ಒಸಿಬೋದು ನೀವು. ಯೂಸ್ ಆ್ಯಂಡ್ ಥ್ರೋ ಅದೇ ಬೆಸ್ಟ್. ನಾನು ಈ ಮ್ಯಾಟ್ ಕೂಡ ಹಂಗೆ ಹಾಕಿರ್ತೀನಿ. ಒಂದು ವಾರ ಅಥವಾ ಏನಾದ್ರು ಗಲೀಜಾದರೆ ವಾಪಸ್ ಒಕ್ಕೊಟ್ಬಿಡ್ತೀನಿ. ವೇಸ್ಟ್ ಇರುತ್ತಲ್ಲ ಮಕ್ಕಳು ಬಟ್ಟೆ ಆ ಥರ ಹಾಕಿ ಡೋರಲ್ಲಿ, ಬಾಲ್ಕನಿ ಡೋರಲ್ಲಿ ಮಳೆ ಬರುತ್ತಲ್ಲ ಇವಾಗ, ಸೊ ಮಣ್ಣೆಲ್ಲ ಹತ್ತಿದ್ರೆ ಅದು ವಾಶ್ ಮಾಡೋದಕ್ಕಿಂತ ಆ ವೇಸ್ಟ್ ಬಟ್ಟೆನೇ ನೀವು ಒಕ್ಕೊಡ್ಬೋದು. ತುಪ್ಪ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತಂದರೆ ನೊರೆ ಎಲ್ಲ ನಿಂತು ಬಿಡುತ್ತೆ, ಸ್ವಲ್ಪ ಸೌಂಡ್ ಎಲ್ಲ ಕಡಿಮೆ ಆಗುತ್ತೆ. ನಿಮ್ಗೆ ಆಗೂ ಗೊತ್ತಾಗಿಲ್ಲ ಅಂದರೆ ಒಂದು ಹನಿ ನೀರು ಚಿಮ್ಸಿ ನೋಡಿ. ಅದು ಈಗ ಎಣ್ಣೆಗೆ ಹಾಕಿದಾಗ ಸೌಂಡ್ ಬರುತ್ತಲ್ಲ, ಆ ರೀತಿ ಬರಲ್ಲ. ಸೊ ಅದು ಕಂಪ್ಲೀಟಾಗಿ ನಿಮ್ಗೆ ತುಪ್ಪ ರೆಡಿ ಇದೆ ಅಂತ. ಕೆಲವೊಬ್ಬರು ಬಿಳಿ ತುಪ್ಪ ಇಷ್ಟಪಡ್ತಾರೆ ಬಣ್ಣ, ನಾವು ಕೆಂಪು ಇಷ್ಟಪಡ್ತೀವಿ. ಸೊ ಸ್ವಲ್ಪ ನಾವು ಏರ್ ಕಾಸ್ಕೊಂಡು ತುಪ್ಪನ ಈ ವೀಳ್ಯದೆಲೆ ಕರಿಬೇವು ಎಲ್ಲ ಇರುತ್ತಲ್ಲ, ಅದು ಇಟ್ಟಿದ್ದೆಲ್ಲ ಅದೆಲ್ಲ ಹಾಕಿ ಫ್ರೈ ಮಾಡ್ತೀವಿ. ಆ ತುಪ್ಪದ್ದು ಹಾಕಿರೋ ವೀಳ್ಯದೆಲೆ ಅದ್ರ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಪ್ಪದ್ದು ಅದೇ ತಿಂದಂಗೆ ಆಗ್ತಾ ಇರುತ್ತೆ ನಿಮಗೆ. ಸೊ ಆ ತುಪ್ಪಗೆ ಹಾಕಿರೋ ಎಲೆ ಸಹ ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ. ನಾವೆಲ್ಲ ಜಗಳ ಮಾಡ್ತಿದ್ವಿ ತಿನ್ನೋದಕ್ಕೆ ಅದನ್ನು. ಸೊ ಇವಾಗಲೂ ನಾನು ಅದನ್ನು ತಿಂತೀನಿ, ತುಂಬ ಟೇಸ್ಟ್ ಇರುತ್ತೆ ಅದು. ನೀವು ಒಂದು ಸರಿ ಹಾಕಿ ಟ್ರೈ ಮಾಡಿ ನೋಡಿ. ಬಾಯಲ್ಲೆಲ್ಲ ತುಪ್ಪ ಎಲೆ ಆ ಥರ ಚೆನ್ನಾಗಿ ಅನ್ಸುತ್ತೆ ತಿನ್ನೋದಕ್ಕೆ. ಆ ಕರಿಬೇವು ಅಷ್ಟೇ, ಅಷ್ಟು ಟೇಸ್ಟಾಗಿರುತ್ತೆ ಅದು. ಒಂದು ಸರಿ ನೀವು ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು, ಸಿಡಿತಾ ಇರುತ್ತೆ ಅದು. ಸೊ ಫ್ಲೇವರ್ ಎಲ್ಲ ಕಡೆ ಹೋಗುತ್ತೆ ತುಪ್ಪದ್ದು, ಎಲೆದು. ಕೆಲವೊಬ್ಬರು ಅರಿಶಿನ ಎಲೆ ಹಾಕ್ತಾರೆ, ನಮ್ಮ ಕಡೆ ಎಲ್ಲ ಸಿಗಲ್ಲ. ಸೊ ನಾವು ವೀಳ್ಯದೆಲೆನೇ ಯಾವಾಗಲೂ ಹಾಕೋದು. ಬಿಸಿ ಅನ್ನಕ್ಕೆ ಅವತ್ತೇ ಮಾಡಿದ ತುಪ್ಪ ಆದರೆ ಜಾಸ್ತಿ ತಿನ್ನಿ. ಏಕೆಂದರೆ ಫ್ರೆಶ್ ಸಿಗೋದು ಕಷ್ಟ ಈಗಿನ ಕಾಲದಲ್ಲಿ. ಏನೇನು ಫ್ರೆಶ್ ಸಿಗುತ್ತೋ ಅದನ್ನ ಜಾಸ್ತಿ ತೊಗೊಬೇಡಿ. ನೆಕ್ಸ್ಟ್ ಡೇ ಮತ್ತೆ ಹಳೇದೇ ಇರುತ್ತೆ ಅದು. ಸ್ವಲ್ಪ ತೊಗೊಳ್ಳಿ. ಬೆಣ್ಣೆ ಎಲ್ಲ ಅವತ್ತು ಮಾಡಿದ್ದು ಅವತ್ತೇ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮನೇಲಿ ಬೆಣ್ಣೆ ಮಾಡಿ ತಾಲಿಪಟ್ಟಿಗೆ ನಾವೆಲ್ಲ ಬೆಣ್ಣೆ ಮಾಡಿನೇ ನಾವು ತಾಲಿಪಟ್ಟು ಮಾಡೋದು. ಯಾಕಂದರೆ ಕಂಪಲ್ಸರಿ ತಾಲಿಪಟ್ಟಿಗೆ ಬೆಣ್ಣೆ, ದೋಸೆಗೆ ಬೆಣ್ಣೆ ಈ ಥರ ತಿಂತಾರೆ. ಸೊ ನಾವು ಯಾವಾಗ ವಾರಕ್ಕೊಂದು ಸರಿ ಮಾಡ್ತೀವಲ್ಲ, ಸೊ ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಈಸಿ ಆಗಿಬಿಡುತ್ತೆ. ಮಾರ್ಕೆಟಿಂದ ಥರ ಅವಶ್ಯಕತೆಯೇ ಇರಲ್ಲ. ಪಾತ್ರೆ ಎಲ್ಲ ಒಣಗೋಗಿರುತ್ತೆ, ಆಯಾ ಪ್ಲೇಸಿಗೆ ಇಟ್ಟರೆ ಆಯಿತು. 1 ಅವರಿಂದೇ ಅಷ್ಟೇ ನಾನು ತೋರಿಸಿದ್ದು ನಿಮಗೆ. ಏನು ಮಾಡ್ತಾ ಇಲ್ಲ ಅಂತ ಕೂತಿರ್ತಾಳೆ ನೋಡಿ, ಗಿಡ ಕಿತ್ತಾ ಇದ್ದಾಳೆ. ನಾವು ಊರಿಂದ ಬರುವಾಗ ಗಿಡ ತಂದಿದ್ದೆ ಹಚ್ಚಕ್ಕೆ ಅಂತ, ಎಲ್ಲ ಕಿತ್ತಾಕ್ಬಿಡ್ತಾಳೆ. ಎಷ್ಟು ಚೆನ್ನಾಗಿ ಬೆಳೀತಿರುತ್ತೆ ಅದು ಗಿಡ, ಎಲ್ಲ ಚೂಟ್ ಬಂದುಬಿಟ್ಟಿರ್ತಾಳೆ ಅದು. ಸೊ ತುಂಬ ಬೇಜಾರು. ಬಟ್ ಅದು ಇನ್ನೂ 1-2 ವರ್ಷ ಹೋಗ್ಬೇಕು ಮಗುಗೆ. ಈಗ 2 ವರ್ಷ ಅವಳಿಗೆ. ರೈಸ್ ಆಗಿದೆ ಅಲ್ಲ, ಸೊ ಅನ್ನ ಮತ್ತು ತುಪ್ಪ ಮಕ್ಕಳಿಗೆ ಊಟ ಮಾಡಿಸಿ ಬಿಸಿದಾಗಿ. ನಾವು ರಾಗಿ ಮಾಲ್ಟ್ ಜಾಸ್ತಿ ಮಕ್ಕಳಿಗೆ ಕೊಡೋದು. ಸೊ ಅದರ ಹಿಟ್ಟಿಂದನೇ ಜಾಸ್ತಿ ನಾವು ತೊಗೊಳ್ಳೋದು. ದೋಸೆ, ಚಪಾತಿ. ಮಧ್ಯಾಹ್ನ ನಾವು ರೊಟ್ಟಿ ಎಲ್ಲ ತಿಂದರೆ ರಾತ್ರಿ ನಾವು ಗಂಜಿ ಅಥವಾ ಅದರದ್ದೇ ಮುದ್ದೆ ತೊಗೊಂಡ್ಬಿಡ್ತೀವಿ, ಸಿಂಪಲ್ಲಾಗಿರಲಿ ಅಂತ.
ನಮ್ಮ ಮನೇಲಿ ರೊಟ್ಟಿ ಚಪಾತಿ ಕಂಪಲ್ಸರಿ ಬೇಕು. ಸೊ ನಾವು ಯಾವಾಗಲೂ ಸ್ಟಾಕ್ ಮಾಡಿಟ್ಟಿರ್ತೀವಿ ರೊಟ್ಟಿನ. ಖುಷಿ ಆಗಲಿ ಊಟ ಮಾಡಿಸ್ತೀನಲ್ಲ ಅಂತ. ಅದು ಊಟ ಮಾಡುವಾಗ ಒಂದು ಆಟ ಇದೆ ನೋಡಿ ನೀವು. ಇದೆಲ್ಲ ಉಪ್ಪಿನಕಾಯಿ ಸೆಕ್ಷನ್ ನಮ್ಮದು. ನೆಲ್ಲಿಕಾಯಿ, ಗುಳಂಬ, ಹುಣ್ ಚಟ್ನಿ, ಆಂಧ್ರ ಉಪ್ಪಿನಕಾಯಿ ನಾವು ಮನೆಯಲ್ಲೇ ಹಾಕೋದು. ಏನು ಪಲ್ಯ ಹಾಕ್ಲಾ? ಸಾಂಬಾರು ಖಾರ ಐತಿ ನೋಡು. ನೋಡು ಖಾರ ಐತಿ ನೋಡು, ತಿನ್ನ. ಖಾರ ಇಲ್ಲಾಂದ್ರೆ ಹಾಕ್ತೀನಿ. ಹಾಕ್ಲಿ ಬಾ ಪ್ಲೇಟ ತಿನ್ನು. ಸಾಂಬಾರು ಹಾಕ್ಲಾ? ತಿನ್ನೋದು ಫಸ್ಟ್ ಫಿನಿಶ್ ಮಾಡಿ ಹಾಕು. ಥ್ಯಾಂಕ್ ಯು ಮೇ. ಏನಮ್ಮ? ಬೂವ ಬೇಕಾ? ತಳಿ. ಈ ಚೆಲ್ಲಿ ಎಲ್ಲ ಕ್ಲೀನ್ ಯಾರು ಮಾಡಬೇಕು? ಕ್ಲೀನ್ ಯಾರು ಮಾಡ್ಬೇಕು ಮತ್ತೆ? ಅಲ್ಲಮ್ಮ, ಕ್ಲೀನ್ ಯಾರು ಮಾಡ್ಬೇಕು? ಇಷ್ಟು ಚೆಲ್ಲಿ ಅಲ್ಲ. ಪಪ್ಪ ಹೋಗೇನ್ ಬಿಡು. ಮತ್ತೆ ಇದು ನೀ ಮಾಡಿದ್ ಎಲ್ಲ ಕ್ಲೀನ್ ಮಾಡಿದ್ನೆಲ್ಲ ಚೆಲ್ಲಿಯಲ್ಲಿ ಎಲ್ಲ ನೆಲ ಒರೆಸಿದೆ. ಈ ಚೆಲ್ಲಿಯಲ್ಲ ಆಮೇಲೆ ಊಟ ಮಾಡಿ ಒರೆಸು. ಕೈ ಇದಾದ ಅದೇ ಊಟ ಮಾಡಿ ಒರೆಸು, ಆಮೇಲೆ ಕ್ಲೀನ್ ಮಾಡಿ ಎಲ್ಲ. ಊಟ ಮಾಡಕತ್ತೇನ? ಮತ್ತೆ ಚೆಲ್ಲಿಯಲ್ಲ ಇದನ್ನ ಯಾರು ಚೆಲ್ಲಾರ? ಮತ್ತೆ ಯಾರು ಚೆಲ್ಲಿದ್ರ ಅದನ್ನ? ಚೆಲ್ಲಿಲ್ಲ ನೀನ? ಯಾರು ಅಕ್ಕ ಚೆಲ್ಲಿಲ್ಲ? ಸ್ವೀಟಿ ಚೆಲ್ಲಾಳನ? ನೀನು ಚೆಲ್ಲಿಯ? ಮತ್ತೆ ಕ್ಲೀನ್ ಮಾಡು. ಮಾಡಾರ ಕೈ ಚೀಚಿ ಹಾಕವ ಅಲ್ಲ? ಕೈ ಮತ್ತೆ ನಾಲ್ಕು ಯಾಕೆ ಕ್ಲೀನ್ ಮಾಡಿ? ನನ್ನ ಕೈ ಚೀಚಿ ಆಗ್ತಾವ, ನನಗೂ ಚೀಚಿ ಆಗ್ತಾವ. ನೀನೇ ಕ್ಲೀನ್ ಮಾಡ್ಬೇಕೆಲ್ಲ ಅದನ್ನ. ಇಲ್ಲ ಚೀಚಿ ಆಗಲ್ಲ. ಊಟ ಮಾಡಿದ್ ಮಾಡು, ಕೈ ವಾಶ್ ಮಾಡ್ತೀನಿ ಆಮೇಲೆ. ಮತ್ತು ನೀ ಚೆಲ್ಬಾರ್ದು, ಮತ್ತು ನೀಟಾಗಿ ತಿನ್ಬೇಕು. ಕೈ ಕ್ಲೀನ್ ಮಾಡಂದ್ರೆ ಚೀಚಿ ಆಗ್ತಾವಂತಿ. ಮತ್ತೆ ಎದಕ್ಕೆ ಚೆಲ್ಲಿ ಅಷ್ಟೊಂದು? ನೀನು ಕ್ಲೀನ್ ಮಾಡ್ಬೇಕೆಲ್ಲ ಊಟ ಮಾಡಿ ನೀಟಾಗಿ. ನೀನೇ ಕ್ಲೀನ್ ಮಾಡ್ಬೇಕು, ಯಾರು ಮಾಡಲ್ಲ. ಒಸಿದಾ? ಅನ್ನ ಮೇಲೆ ಬೀಳ್ತಿದ್ದೇಳು. ಕಾಲು ದೂರ ಇಡು. ಜೇಜಿ ಮಾಡ್ಕೊ ಅನ್ನನ. ಜೇಜಿ ಮಾಡು ಅನ್ನನ. ಅನ್ನಕ್ಕೆ ನಮಸ್ಕಾರ ಮಾಡಿ. ಖಾರ ಆಯ್ತದ. ಮಕ್ಕಳಿಗೆ ಈ ರೀತಿ ಸ್ವಲ್ಪ ಕಲಿಸಿ ಕೆಲಸಗಳನ್ನು, ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಬರ್ತಾ ಬರ್ತಾ ಅವ್ರಿಗೆ ಅದೇ ಅಭ್ಯಾಸ ಆಗೋಗುತ್ತೆ.
ನೋಡಿ ಆ ತುಪ್ಪದ ಎಲೆಯನ್ನೆಲ್ಲ ಈ ಥರ ಆಗಿರುತ್ತೆ. ಅದು ಇಷ್ಟು ಟೇಸ್ಟ್ ಇರುತ್ತೆ ಅಂದರೆ ನೀವಕ್ಕಂತೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ತುಪ್ಪ ಆ ಥರ ಟ್ರೆಡಿಷ್ನಲ್ ವೇಯಲ್ಲಿ ಇಷ್ಟಪಡೋರಿಗೆ ಭಾಳ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೀವು ಒಂದ್ಸರಿ. ಹಾಗೆ ತಿನ್ಬೇಕು ಇದನ್ನ. ತಿಂದು ಸ್ವಲ್ಪ ನಿಮ್ಮ ಗಂಟ್ಲೇನಾರು ಹಿಡಿದ್ರೆ ಬಿಸಿನೀರು ಕುಡೀರಿ, ಇಲ್ಲಾಂದರೆ ಓಕೆ, ಒಂದೆರಡು ಸರಿ ರೂಢ ಆಗೋ ತನಕ ಹಂಗೆ ಆಗುತ್ತೆ. ಅದು ಎರಡರಲ್ಲಿ ಸೋಸ್ಕೋತೀವಿ ನಾವು ತುಪ್ಪನ, ಯಾಕಂದರೆ ಒಂದು ಬಳಸೋಕ್ಕೆ ಇನ್ನೊಂದು ತೆಗೆದಿಡ್ತೀವಿ. ಸ್ವಲ್ಪ ಇದಾದಮೇಲೆ ಅಥವಾ ದೇವರಿಗೆಲ್ಲ ಹಚ್ತಾ ಇರ್ತೀವಲ್ಲ, ಅದನ್ನ ಸ್ವಲ್ಪ ಸಪ್ರೇಟೇ ಇಟ್ಬಿಡ್ತೀವಿ. ಇದಾದಾಗ ತನಕ ಅದನ್ನು ತೆಗೆಯೋದಿಲ್ಲ ನಾವು. ಸ್ವಲ್ಪ ತಣ್ಣಗಾದಮೇಲೆ ಬೆಲ್ಲ ಹಾಕಿ ಎಲ್ಲ ಕಂಪ್ಲೀಟ್ ತಣ್ಣಗಾಗಬೇಕಿಲ್ಲ. ಒನ್ ಡೇ ಆದಮೇಲೆ ಸ್ವಲ್ಪ ಬೆಲ್ಲದೊಂದು ಕಣ್ಣೆ ಹಾಕಿದರೆ ಆಯಿತು. ಸ್ವಲ್ಪ ಬೆಲ್ಲದ ತುಂಡು, ಭಾಳ ಅಲ್ಲ, ಮತ್ತು ಒಂದು ಅರ್ಧ ಇಂಚಷ್ಟು ಹಾಕಿದರೆ ಆಯಿತು. ನೀವು ಒಂದೇ ಡಬ್ಬದಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ಎರಡರಲ್ಲಿ ಮಾಡ್ಕೊಳ್ಳಿ. ಸೊ ನಮ್ಮ ಮನೇಲಿ ತುಪ್ಪ ಜಾಸ್ತಿ ನಾವು ಯೂಸ್ ಮಾಡೋದು. ನಮಗೆ ಅದು ಒಂದು ವೀಕ್ ಆಗುತ್ತೆ ಅಷ್ಟೇ. ಸ್ವಲ್ಪ ನೋಡಿ ಇನ್ನೂ ಉಗುರು ಬೆಚ್ಚಗಿತ್ತು. ನಾನೇನು ಮಾಡಿದೆ, ಸ್ವಲ್ಪ ಓಪನ್ ಮಾಡಿಟ್ಟಿದ್ದೆ. ಇಮಿಡಿಯೇಟ್ ನೋಡಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಸೋಪ್ ಹಚ್ಚಿ ಸ್ವಲ್ಪ ಇನ್ನೊಂದು ಸರಿ ಒರೆಸ್ಕೊಂಡ್ರೆ ಆಯಿತು. ಗ್ಯಾಸ್ ಕಟ್ಟೆ ಕ್ಲೀನಾಗೇ ಇರುತ್ತೆ ಯಾವಾಗ್ಲೂ. ಮಗು ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿದೆ. ಮಲ್ಕೊಂಬಿಟ್ಟಿದ್ಲು ಸುಸ್ತಾಗಿ. ಊಟ ಮಾಡಿ ಎಲ್ಲ ಆಯ್ತಲ್ಲ ಅವಳದು. ಕ್ಯೂಟ್ ಅನಿಸ್ತಾರಲ್ವ ಮಕ್ಕಳು ಈ ರೀತಿ ಮಲ್ಕೊಂಡ್ರೆ. ತಾನೇ ಆಟ ಆಡಿ ಸುಸ್ತಾಗಿ ನಾನು ಬರಲಿಲ್ಲ ಅಂದರೆ ಮಲ್ಕೊಂಬಿಡ್ತಾಳೆ. ನಂದು ಎಲ್ಲ ಕೆಲಸ ಆದಮೇಲೆ ನಾನು ಮಲಗೋದಂದರೆ ಜಸ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದೆಲ್ಲ ಇರುತ್ತಲ್ಲ, ಈ ಟೈಮಲ್ಲಿ ಮಾಡ್ಕೋತೀನಿ ನಾನು. ಸೊ ನಂಗೆ ಸಿಗೋದು 4 ಗಂಟೆ 5 ಗಂಟೆ ಮೇಲೇ ಟೈಮು. ಇವಾಗ ಇನ್ನೊಂದು ಹಾಫ್ ಆನ್ ಅವರ್ಗೆ ಇವಳು ಎದ್ದೇಳ್ತಾಳೆ. ಸೊ ಇವಳಿಗೆ ಊಟ ಮಾಡಿಸೋದು ಹಿಂಗೆ ಆಗಿಬಿಡುತ್ತೆ. ಅವಳು ಕ್ಲಾಸ್ ಕೂಡ ಇದೆ ಭರತನಾಟ್ಯದ್ದು. 4 ವರ್ಷಕ್ಕೆಲ್ಲ ಕರ್ಕೊಂಡ್ರು, ಅವಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ. ಸೊ ಸುಮ್ಮನೆ ಪ್ರಾಕ್ಟೀಸಿಗೆ ಹೋಗ್ತೀವಿ. ಯಾವಾಗಾದ್ರೂ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅವಳದ್ದು ಭರತನಾಟ್ಯದ್ದು. ಸೊ ಮಲಗಿದ್ರು. ನಂದು ಗ್ಯಾಸ್ ಕಟ್ಟೆಲ್ಲ ನೋಡಿ, ಅಡುಗೆ ಮನೆ ಕ್ಲೀನ್ ಇರುತ್ತೆ, ಮನೆ ಕ್ಲೀನ್ ಇರುತ್ತೆ. ನಮಗೂ ಟೆನ್ಷನ್ ಇಲ್ಲದೆ ಮಲ್ಕೋಬೋದು. ಹೇಳುವಾಗ ಏನು ಕೆಲಸ ಇರಲ್ಲ. ಜಸ್ಟ್ ನಾನು 1 ಅವರಲ್ಲಿ ತೋರಿಸಿರೋದು ಇದೆಲ್ಲ. ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಎಷ್ಟು ಕೆಲಸ ಅಂದರೆ ಕಿಚನಲ್ಲಿ ಮುಗಿಯೋದೇ ಇಲ್ಲ. ಅದು ಕೆಲಸ ಅಷ್ಟು ಕೆಲಸ ಇದ್ದೇ ಇರುತ್ತೆ. ಸೊ ನೀವು ಇದೇ ಥರ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸಾರಿ, ನಾನು ಊಟ ಆದಮೇಲೆ ಜೀರಿಗೆ ಮತ್ತು ಅಜ್ವಾನ ಒಂದೆರಡು ಉಪ್ಪು ತಿನ್ನೋ ಅಭ್ಯಾಸ ಇದೆ. ಸೊ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಅಷ್ಟೇ. ಊಟ ಆದ ತಕ್ಷಣ ನಾನು ತಿಂತೀನಿ. ಟಿಫನ್ನು, ಊಟ, ನೈಟ್ ಊಟ ಕಂಪಲ್ಸರಿ ತೊಗೋತೀನಿ ಇದನ್ನು. ಟೈಮ್ ಆಲ್ರೆಡಿ 4 o'clock 4:30 ಆಗ್ತಾ ಬಂತು. ಇದೆಲ್ಲ ಮಲಗೋಕ್ಕೂ ಮುಂದೆ ಮಧ್ಯಾಹ್ನ ಈ ರೀತಿ ಒಂದು ಸರಿ ಚೆಕ್ ಮಾಡಿ ಮಲ್ಕೊಂಬಿಡಿ. ಈವ್ನಿಂಗ್ ಏನಾಗುತ್ತೆ, ನೀವು ಒಂದು ಹಾಫ್ ಆನ್ ಅವರ್ ಅಥವಾ 1 hour ರೆಸ್ಟ್ ಮಾಡಿ ಎದ್ರೂ ನಿಮಗೆ ಆರಾಮಾಗೇ ಇರುತ್ತೆ. ಸೊ ನಾನು ನೋಡಿ ಒಂದು ಪಿಲ್ಲೋ ತೊಗೊಂಡು ಹಂಗೆ ಜಸ್ಟ್ ಬಿಸಿಲಲ್ಲ ಇವಾಗ, ಹಂಗೆ ನೆಲದ ಮೇಲೇ ಮಲಗ್ತೀನಿ. ಸೊ ಮನೆ ನೀಟ್ ಇರೋದ್ರಿಂದ ಏನು ತೊಂದರೆ ಇಲ್ಲ.